ಈಟು ದಿವಸ ಜಿದ್ನಾಗ ಏನೋ ಮಾಡ್ತಿದ್ಯಾ ಅಂದ್ಕೊಂಡು ನಾನು ತೆಪ್ಪಗಿದ್ದೆ. ಆದರೆ ಯಾವಾಗ ಹಸು ನಂಗಿರೋ ಪುಟ್ಟಮ್ಮಿ ಕಿರಾಣ ತೆಗಿಯಕ್ಕೆ ಪ್ಲಾನ್ ಮಾಡ್ದೋ ಆಗಲೇ ನೀನು ಹೆಣ್ಣಲ್ಲ ಅನ್ಸ್ಬಿಟ್ಟು. ಹೌದು, ನಾನು ಹೆಣ್ಣೆಲ್ಲ ರಾಕ್ಷಸಿನೇ. ಪುಟ್ಟಕ್ಕನ ಸುಮ್ಕೆ ಬಿಡ್ತೀನಿ ಅಂತ ಅನ್ಕೊಂಡಿದ್ಯಾ? ಅವಳು ಎದೆ ಬಂದು ರಕ್ತ ಕುಡ್ದು ಬಿಡ್ತೀನಿ. ಏನಂದೆ? ರಕ್ತ ಕುಡ್ದು ಬಿಡ್ತೀನಿ ಎಂದೆ. ಏನಂದೆ? ರಕ್ತ ಕುಡ್ದು ಬಿಡ್ತೀನಿ ಎಂದೆ. ಅಯ್ಯೋ ಶಿವನೇ, ಇದ್ರಲ್ಲಿ ನಂದೇನು ತಪ್ಪಿಲ್ಲ. ನನಗೂ ಇದಕ್ಕೂ ಸಂಬಂಧವೇ ಇಲ್ಲ. ನೀನೇನ್ರಿ ನೀನ್ ಬೇಕಾದ್ರೆ ಮಾಡ್ಕ, ನಾನು ಬಿಟ್ಬಿಡಪ್ಪ, ನಾ ಬರ್ತೀನಿ. ಇನ್ನೊಂದು ಕಿತ ಪುಟ್ಟಮ್ಮಿ ಬಗ್ಗೆ ಮಾತಾಡಕ್ಕೆ ಉಸಿರು ಆಚೆ ಬರಬಾರ್ದು. ಏಟು ದಿವಸ ನಾನು ಇದ್ದಿದ್ದೆ ಬ್ಯಾರೆ, ಇನ್ನು ಮುಂದೆ ನಾನು ಇರೋದೇ ಬ್ಯಾರೆ. ಇಷ್ಟು ವರ್ಷ ನಿನ್ನ ಜೊತೆ ನಾನು ಇರೋಕ್ಕೆ ಕಾರಣ ನನ್ನ ಮಗ. ಈಗ ನಿನ್ನ ವಿರುದ್ಧ ತಿರುಗಿ ಬೀಳಕ್ಕೆ ಕಾರಣ ನಿನ್ನ ಕೆಟ್ಟ ಗುಣ. ಇವತ್ತೇ ಕೊನೆ. ಇನ್ನೊಂದು ಕಿತ ಪುಟ್ಟಮ್ಮಿ ಬಿಸಿ ಕೆನರ ತಲೆ ಹಾಕಿದ್ರೆ ಗೋಪಾಲ್ ಕೃಷ್ಣನ ಅಸಲಿ ಮುಖ ನೋಡ್ಬೇಕಾಗ್ತದೆ. ಅಪ್ಪಯ್ಯ ಹುಷಾರಾಗಿದ್ದಾರಲ್ಲ, ಆದ್ರೂ ಯಾಕೆ ಇಷ್ಟು ಚಿಂತೆ ಮಾಡ್ತಿದ್ಯಾ? ಯಾರು ಯೋನೆ ಹೇಳಿದ್ರು ನಂಗೆ ಸಮಾಧಾನ ಆಯ್ತಿಲ್ಲ ಕಣವ. ಅತ್ತೆ, ಮಾವ ಹಿಂಗೆ ಒಳ್ಳೆ ಟ್ರೀಟ್ಮೆಂಟೇ ನಡೀತಿದೆ. ನೇಹ ಸಜೆಸ್ಟ್ ಮಾಡಿರೋ ಹಾಸ್ಪಿಟ್ಲು ಅನ್ನೋ ಕಾರಣಕ್ಕೆ ನಿಮ್ಗೆ ಇಷ್ಟ ಆಗ್ತಿಲ್ಲ ಅನ್ಸುತ್ತೆ. ಹೌದು, ಅವಳು ಅದೇನೇ ಮಾಡಿದ್ರು ಮನಸ್ಸಿನಾಗೆ ಬ್ಯಾರೆ ಉದ್ದೇಶ ಇಟ್ಕೊಂಡೆ ಮಾಡಿರ್ತಾಳೆ. ಅದಕ್ಕೆ ನನಗೆ ಬ್ಯಾಕನಿಲ್ಲ. ನಮ್ಮ ಆಸ್ಪತ್ರೆನಾಗ ಆಗಿದ್ದಿದ್ರೆ ಮೂಲಾಜಿಲ್ದೆ ಈಟೊದ್ಗಾಗ್ಲೇ ಅವನ್ನ ನೋಡಕ್ಕೆ ಅಂತ ಹೋಯ್ತಿದ್ದೆ. ಆದ್ರೆ ಇಲ್ಲಿ ಬಂದು ಈಟೊತ್ತಾದ್ರೂ ಅವನ್ನ ನೋಡಕ್ಕಾಯ್ತಿಲ್ಲ. ಅಣ್ಣಯ್ಯ, ಎಲ್ಲಿಗೆ ಹೋಗ್ತಿದ್ಯಾ? ಡಾಕ್ಟರ್ ತಾವ ಅಪ್ಪಯ್ಯನ ವಾರ್ಡ್ಗೆ ಯಾವಾಗ ಶಿಫ್ಟ್ ಮಾಡ್ತಾರಂತ ಕೇಳ್ಕೊಬತ್ತೀನಿ. ತಡ ಆಯ್ತು ಅಂದ್ರೆ ಅಪ್ಪನಾದ್ರೂ ಅಪ್ಪನ ನೋಡಕ್ ಬಿಡ್ತಾರೇನೋ ಅಂತ ಕೇಳ್ಕೊಬತ್ತೀನಿ. ಗಟ್ಟಿ, ನಾನು ಬರ್ತಿದ್ದ. ಅದಕ್ಕೆ ನನ್ನ ಫ್ರೆಂಡು ರೇಣುಕಾನ ಇಂಥದೇ ಒಂದು ದೊಡ್ಡ ಆಸ್ಪತ್ರೆಗೆ ಸೇರಿಸಿದ್ರು. ಅವ್ರ ಯಜಮಾನ್ರಿಗೆ ಇನ್ನೇನು ರೇಣುಕಾ ಹುಷಾರಾಗ್ಬಿಡ್ತಾಳೆ, ಎದ್ದು ಓಡಾಡ್ತಾಳೆ ಅಂತೆಲ್ಲ ಹೇಳಿ ಚೆನ್ನಾಗಿ ದುಡ್ಡು ಕಿತ್ಕೊಂಡ್ರು. ಕೊನೆಗೆ ಪಾಪ ನಮ್ಮ ರೇಣುಕಾ ಎಣನೆ ತೋರಿಸ್ಬಿಟ್ರು. ಅಮ್ಮ, ನಿನಗೆ ಎಲ್ಲಿ ಏನು ಮಾತಾಡಬೇಕು ಅಂತ ಗೊತ್ತಾಗಲ್ವಾ? ಮೊದಲೇ ಅತ್ತೆಗೆ ಮಾವಯ್ಯ ಈ ಆಸ್ಪತ್ರೆಗೆ ಇರೋದು ಇಷ್ಟ ಇಲ್ಲ. ನೀನು ಹಿಂಗೆಲ್ಲ ಹೇಳಿದ್ರೆ ಪಾಪ ಅವ್ರು ಹೆದರ್ಕೊಳಲ್ವಾ? ಆಗ್ಲಿ ಅಂತಲೇ ಅಲ್ವೇ ಮಾತಾಡ್ತಿರೋದು. ಅವ್ವ, ಅಪ್ಪಯ್ಯನೀಗ ನೋಡಕ್ ಆಗಿಲ್ವಂತೆ, ಅವರೇ ಹೇಳ್ತಾರಂತೆ. ಯಾಕೆ ಯಾಕ್ಲಾ? ಆಗ್ಲೇ ಡಾಕ್ಟ್ರ ಹೇಳೋದ್ರಲ್ಲ. ಅಪ್ಪಯ್ಯ ಹುಷಾರಾಗಿದ್ದಾರೆ ತಾನೆ? ಬಸ್ಸು ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಅದು ವಾರ್ಡು ಖಾಲಿಲ್ ಬಂತೆ, ಬೆಳಿಗ್ಗೆ ಶಿಫ್ಟ್ ಮಾಡ್ತಾರಂತೆ. 10 ನಿಮಿಷ ಟೈಮ್ ಕೊಟ್ರೆ ಅಪ್ಪಯ್ಯನ ನೋಡ್ಕೊಬತ್ತೀನಿ ಅಂತ ಹೇಳ್ದೆ. ಎಮರ್ಜೆನ್ಸಿ ವಾರ್ಡಲ್ಲಿ ಬೇರೆ ಪೇಷಂಟ್ ಇದ್ದಾರೆ, ಅವ್ರಿಗೆ ತೊಂದರೆ ಆಗುತ್ತೆ ಅಂತ ಹೇಳಿದ್ರು. ಆದ್ರೂ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೋಬೇಕಿತ್ತು. ಕೇಳ್ಕೊಂಡ್ವಿ ಬಸ್ಸು, ಅವರೇ ತಿಳಿಸ್ತಾರಂತೆ. ಬಾಬಾ, ನೀವೆಲ್ಲ ಹೊರಡಿ, ನಾ ಇಲ್ಲಿರ್ತೀನಿ. ನಾನು ಇಲ್ಲೇ ಇರ್ತೀನಿ. ಬಸ್ಸು, ಸಸಿ, ರಾಧಾ, ನೀವೆಲ್ಲ ಮನೆಗೆ ಒಳ್ರವ. ಬಾಬಾ, ಇವ್ರನ್ನೆಲ್ಲ ಮನೆ ತಂಗ
ಬಿಡೋಕ್ಕಾಯ್ತದ ಅಥವಾ ನಮ್ಮ ಹುಡುಗರಿಗೆ ಹೇಳ್ಬಿಟ್ಟು ಪರವಾಗಿಲ್ಲ ಗಟ್ಟಿ, ನಾನೇ ಡ್ರಾಪ್ ಮಾಡಿ, ತೊಂದರೆ ಇಲ್ಲ. ತಂಗ್ಯವ ನಾವಿಲ್ಲಿರ್ತೀವಿ, ನೀನು ಹೋಗವ. ಬಸ್ಸು ಯೋನನ ಇದ್ರೆ ನಾವೇ ಫೋನ್ ಮಾಡಿ ಹೇಳ್ತೀವಿ. ನಿಮ್ಮಪ್ಪ ಹೆಂಗೆ ಯೋನು ಆಗಕ್ಕಿಲ್ಲವ. ಆ ತಾಯಿ ಚಾವುಂಡವ ಯಾವಾಗಲೂ ನಮ್ಮ ಜೊತೆಯಾಗೇ ಇರ್ತಾಳೆ. ಒಳ್ಳಿ ಮುತ್ತು ಹೇಳು. ಅಲ್ವೋ ಅಂಗಡಿ ಅವನಿಗೆ ದುಡ್ಡನ್ನು ಕೊಟ್ಟ ಇಲ್ಲ? ಏ ಸುಮಾ, ಅವ್ವ ಫೋನಲ್ಲಿ ಮಾತಾಡ್ತಿರೋದು ನಿಂಗೆ ಕಾಣಿಸ್ತಿಲ್ವಾ? ವಾಲ್ಯೂಮ್ ಕಡಿಮೆ ಮಾಡು. ಹ್ಞೂ ಕೊಟ್ಟ. ಸರಿ ಬಿಡು ಬಿಡು ಮಾಡ್ಕೊಂಡು ಬಾ ಈ ಕಡೆ. ಸುಮಾ, ಯಾಕೋ ನೀನು ಇತ್ತೀಚೆಗೆ ಫೋನ್ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ತಿದ್ಯಾ ಅನಿಸ್ತಿದೆ. ಇಲ್ಲ ಅಕ್ಕ, ಬೇಕಿದ್ರೆ ಸಹನಾ ಅಕ್ಕನೇ ಕೇಳು. ನನಗೂ ಹೊಸ ಫೋನ್ ಹೆಂಗ್ ಬಳಸೋದು ಅಂತ ಹೇಳ್ಕೊಟ್ಟಿದ್ದು. ಕಾಲೇಜ್ ಹೋದಾಗಿಂದ ಅತಿ ಆಯ್ತು ಅನ್ಸತ್ತೆ. ತಾಯಂದ್ರ, ಫೋನ್ ಇಲ್ದೇರಾನೆ ನೀವಿಬ್ರು ಲವ್ ಮ್ಯಾರೇಜ್ ಆಗಿರೋದು. ಅದು ನಿಮ್ಮ ತಲೆಯಲ್ಲಿ ಇರ್ಲಿ. ನೋಡ್ದೆ ಅಕ್ಕ ಇವಳ ಮಾತನ್ನ? ಇವಳ ಮಾತಂತೂ ಸ್ಯಾನೆ ಆಗ್ಬಿಟ್ಟೈತೆ ಕಣವಿ. ಅಕ್ಕ ನಿಜ ಹೇಳು, ನಿನಗೆ ಫೋನ್ ಯೂಸ್ ಮಾಡೋದು ಹೇಳ್ಕೊಟ್ಟಿದ್ದಕ್ಕೆ ಹೆಲ್ಪ್ ಆಯ್ತಾ ಇಲ್ವಾ? ಅದರಿಂದ ಉಪಯೋಗ ಆಯ್ತು ಕಣವಿ. ಹಾ, ಮತ್ತೆ ಸುಮ್ಮ ಅಂದ್ರೆ ಸುಮ್ಮನೆನಾ? ಎಲ್ಲ ಒಳ್ಳೇದನ್ನೇ ಹೇಳ್ಕೊಡೋದು. ಈಗ ನೀನು ನೋಡ್ತಿದ್ದು ಒಳ್ಳೇದೇನಾ? ಅಯ್ಯೋ, ನಮ್ಮ ಕ್ಲಾಸಲ್ಲಿ ಒಂದು 3-4 ಮಂಗಗಳಿದಾವಕ್ಕ. ಅವ್ರ ಕಾಲೇಜಿಗೆ ಬರೋದೇ ರೀಲ್ಸ್ ಮಾಡೋಕ್ಕೆ ಅಂತ. ಅದರಲ್ಲೂ ಶಿವಾನಿ ಅಂತ ಒಬ್ಳಿದ್ದಾಳೆ, ಅವಳಿಗೆ ಕೊಬ್ಬು ಅಂದರೆ ಕೊಬ್ಬು. ಏಯ್, ಇನ್ನು ಓದಕ್ಕೆ ಹೋಯ್ತೀಯೋ ಇಲ್ಲ ಬ್ಯಾರೆ ಏನ್ ಮಾಡ್ತಾರೆ ಅನ್ನೋದನ್ನ ನೋಡಕ್ಕೆ ಹೋಯ್ತೀಯೋ? ಪುಟ್ಟಕ್ಕನ ಮಗಳಂದ್ರೆ ಸುಮ್ಮನೆನಾ? ಸ್ಯಾನೆ ಶಿಸ್ತು. ಹೌದೌದು, ಆ ಮೇಷ್ಟ್ರು ಕರೆದು ಕ್ಯಾಕರ್ಸ್ ಉಗಿದಂಗೆ ಮಾಡಿದ್ರು ಸಾಕು. ಅವ್ವ ಸುಮ್ಮನಿರವ, ಹಂಗೆಲ್ಲ ಏನೂ ಆಗಲ್ಲ. ಇನ್ನು 3 ವರ್ಷವೇ? ಅಲ್ಲ, 3.5. ಯಪ್ಪ, ಇನ್ನು 3.5 ವರ್ಷ? ಹೇಗಪ್ಪ ಇವಳನ್ನ ನೋಡ್ಕೊಳ್ಳೋದು ಅಂತ ಏದುಸ್ರು ಬಿಡ್ತಿದ್ಯಾ? ನೀನು ಅದ್ರ ಬಗ್ಗೆ ಚಿಂತೆ ಮಾಡಬೇಡ ಅವ್ವ, ಅವಳು ಚೆನ್ನಾಗೇ ಓದ್ತಾಳೆ. ಹೇಗಿದ್ರು ಬ್ಯಾಂಕಲ್ಲೂ ಲೋನ್ ಸಿಕ್ಕಿದೆಯಲ್ವಾ? ಥ್ಯಾಂಕ್ಸ್ ಅಕ್ಕ. ಸರಿ ಅವ್ವ, ನಾನಿನ್ನು ಬರ್ತೀನಿ. ಯಾಕವ್ವ, ಅಳಿ ಅಂದ್ರೆ ಬರೋಕ್ಕಿಲ್ವೇ? ಅವ್ವ, ನಾನು ಇಲ್ಲಿಗೆ ಬಂದಾಗಲೇ ನಿನಗೆ ನಿಜ ಹೇಳಬೇಕಿತ್ತು. ಆದರೆ ನೀನು ಅದನ್ನ ಹೇಗೆ ತಗೋತೀಯೋ ಅಂತ ನಾನೇನು ಹೇಳಲಿಲ್ಲ. ಆದರೆ ನಿಂಗೆ ಹೇಗಿದ್ರು ವಿಷಯ ಗೊತ್ತಾಗತ್ತೆ. ನಾನೇ ಹೇಳ್ತೀನಿ. ಯೋನಿಸ್ಯ, ನೀನು ಗಾಬರಿ ಮಾಡ್ಕೊಳ್ಳಲ್ಲ ಅಂದರೆ ಹೇಳ್ತೀನಿ. ಅಕ್ಕ, ನೀನು ಹಿಂಗೆ ಹೇಳಿನೇ ಗಾಬರಿ ಪಡಿಸ್ತಿದ್ಯಾ? ಅದು ಏನಾಗೈತೆ ಅಂತ ಹೇಳವಿ. ಅದು ಮಾವಯ್ಯ ಅವ್ರನ್ನ ನಾವು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದೀವಿ. ಅಯ್ಯೋ ದೇವ್ರೆ, ಏನಾಯ್ತವಿ? ಏನೂ ಇಲ್ಲವ, ನೀನು ಗಾಬರಿ ಮಾಡ್ಕೋಬೇಡ. ಬೆಳಗ್ಗೆ ಮಾವಯ್ಯ ವೀಲ್ ಚೇರಿಂದ ಬಿದ್ದುಬಿಟ್ರು. ಆದರೆ ಜಾಸ್ತಿ ಏನೂ ಪೆಟ್ಟಾಗಿಲ್ಲ. ಪುಣ್ಯಕ್ಕೆ ಚಂದ್ರು ಅಣ್ಣೇನು ಮನೆ ಹತ್ರನೇ ಬಂದಿದ್ರು. ಅವ್ರ ಕಾರಲ್ಲೇ ಕರ್ಕೊಂಡು ಹೋಗಿ ಹಾಸ್ಪಿಟಲ್ಗೆ ಸೇರಿಸಿದ್ವಿ. ಅಯ್ಯೋ ದೇವ್ರೆ, ಮೊದಲೇ ಇದನ್ನ ಹೇಳ್ಬಾರ್ದಾಗಿತ್ತು ನವಿ. ಬೀಗ್ರಿಗೆ ಹಿಂಗೆ ಆಗೈತೆ ಅಂತ ಮೊದಲೇ ಗೊತ್ತಾಗಿದ್ದಿದ್ರೆ ಇವತ್ತೊತ್ತಿಗೆ ಆಸ್ಪತ್ರೆಗೆ ಹೋಗಿ ಬರ್ಬೋದಾಯಿತು. ಆಯಿತು, ನಡಿ ಹೋಗಮ್ಮ, ನಡಿ. ಅವ್ವ ಸಮಾಧಾನ. ನೀನೀಗ ಅಲ್ಲಿ ಬಂದರೂ ಏನೂ ಯೂಸ್ ಇಲ್ಲ, ಅವ್ರಿಗೇನೂ ಆಗಿಲ್ಲ. ನಾನು ಫಸ್ಟ್ ಅಲ್ಲಿಗೆ ಹೋಗಿ ನಿಂಗೆ ಹೇಳ್ತೀನಿ, ನೀನು ಆಮೇಲೆ ಬೇಕಿದ್ರೆ ಬಾ. ಅಲ್ಲವೇ ಅವ್ವ, ನಾನೀಗ ಹಾಸ್ಪಿಟಲ್ಗೆ ಹೋಗಿ ಅಲ್ಲಿ ಸಿಚುವೇಶನ್ ಹೇಗಿದೆ ಅಂತ ನೋಡಿಕೊಂಡು ವಿಸಿಟಿಂಗ್ ಅವರ್ಸ್ ಏನು ಅಂತ ತಿಳ್ಕೊಂಡು ನಿಂಗೆ ಫೋನ್ ಮಾಡ್ತೀನಿ. ಸುಮಾ ಮತ್ತು ಸಹನಾಕ ನಿನ್ನ ಕರ್ಕೊಂಡು ಬರ್ತಾರೆ, ಸರಿನಾ? ಹ್ಞೂ ಆಯಿತು. ನಿಮ್ಮ ಬಿರ್ನೋಗಿ ಹೆಂಗವ್ರೆ ಅಂತ ಕೇಳ್ಕೊಂಡು ನನಗೆ ಫೋನ್ ಮಾಡು, ತಡ ಮಾಡಬೇಡ. ಹಾಂ ಸರಿ ಅವ್ವ, ನೀನು ಟೆನ್ಷನ್ ಮಾಡ್ಕೋಬೇಡ. ನಾನು ಹೋಗಿ ಬರ್ತೀನಿ. ಬಾಯ್ ಸುಮಾ. ಬಾಯ್ ಅಕ್ಕ.
ಸಮಾಧಾನ ಮಾಡ್ಕೋ ವಸು. ಮಾವಂಗೇನಾಗಲ್ಲ. ಆ ಪಯ್ಯನ್ ವೀಲ್ ಚೇರಲ್ಲಿ ನೋಡೋಕ್ಕೆ ಹಿಂಸೆ ಆಗ್ತಿತ್ತು. ಈಗ ಆಸ್ಪತ್ರೆಯಲ್ಲಿ ಹಾಗೆ. ವಸು, ಅವನ ವಿಷಯ ಕೇಳಿ ನಾನೇ ಒಂದು ಕ್ಷಣ ಕುಗ್ಗೋದೆ. ಇನ್ನು ಮಾವ ಹೇಗೆ ತಡ್ಕೋತಾರೆ ಹೇಳು? BP ವೇರಿಯಾಗಿ ಈ ರೀತಿ ಆಗಿದೆ ಅಷ್ಟೇ. ಬಟ್ ಹಿಲ್ ಬಿ ಫೈನ್. ನನ್ನ ಅಪ್ಪಯ್ಯನ ಜೊತೆನೇ ಇರಬೇಕಿತ್ತು. ನಾನು ನೋಡ್ಕೊಂಡಿದ್ರೆ ಅಪ್ಪಯ್ಯನ್ಗೆ ಏನೂ ಆಗ್ತಿರ್ಲಿಲ್ಲ. ಮತ್ತೆ ನೋಡು, ಇದಕ್ಕೆಲ್ಲ ನೀನೇ ಕಾರಣ ಅಂತ ನಿನ್ ಮೇಲೆ ಹಾಕೋಬೇಡ. ಅಪ್ಪಯ್ಯ ಒಂದಲ್ಲ ಒಂದಿನ ಸರಿ ಹೋಗ್ತಾರೆ ಅಂತ ನಾವೆಷ್ಟು ಕಾಯ್ತಿದ್ವಿ. ಅವ್ವ ಅಂತೂ ಎಷ್ಟೆಲ್ಲ ಕಷ್ಟಪಡ್ತಿದ್ದಾಳೆ. ಈಗ ಹೀಗಾಗಿದೆ ಅಂತ ಅವನ ಕೈಯಲ್ಲೂ ತಡ್ಕೊಳಕ್ ಆಗ್ತಿಲ್ಲ ಚಂದ್ರು. ಅತಿ ತುಂಬಾ ಧೈರ್ಯವಂತೆ, ಇದಕ್ಕೆಲ್ಲ ಕುಗ್ಗಲ್ಲ. ಆದ್ರೂ ಗಂಡನ್ಗೆ ಹೀಗಾದಾಗ ಎಂತವ್ರಿಗಾದ್ರು ಸೊ ಮಾವಯ್ಯ ಹುಷಾರಾಗ್ತಾರೆ ಅಂತ ಹೇಳಿದ್ನಲ್ಲ, ಕಾಮ್ ಡೌನ್. ಎಷ್ಟೇ ಗಟ್ಟಿ ಹೃದಯ ಇರೋ ಗಂಡ ಆದರೂ ಹೆಂಡತಿ ಕಣ್ಣೀರು ಹಾಕೋದನ್ನ ನೋಡೋಕ್ಕಾಗಲ್ಲ. ಅಕ್ಕೋ ಅಕ್ಕ ಏ ಅಕ್ಕೋ 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 ಎಲ್ಲ ಸರಿ ಆಗಿದಾಯ್ತು. ಈಗ ನೀನು ಆಚೆ ಕೂತ್ಕೊಂಡ್ರೆ ಎಲ್ಲ ಬದಲಾಗೋಯ್ತದ? ಆ ಒಂದು ಬಿಗಿಯಾಗಿಡೋ ಸಮಯಾಗೆ ಅವನ ದಾರಿಗೆ ಅವನ್ನ ಬಿಟ್ಬಿಟ್ಟು ಈಗ ಸುಮ್ಕೆ ನೀನು ಆಚೆ ಕೂತ್ಕೊಂಡ್ರೆ ಯಾರು ನಿನ್ನ ಕೇಳೋರು? ಅಕ್ಕೋ ನೀನೀಗ ನನ್ನ ಮಾತುಗಳು ಒಳಗೆ ಬರಲಿ ಅಂದರೆ ಇಡೀ ರಾತ್ರಿ ಇಲ್ಲೇ ಕಳಿಬೇಕಾಯ್ತದೆ. ಈ ಚಳಿನ ನಡ್ತಾ ಕೂತ್ಕೊಂಡ್ರೆ ನಿನ್ನ ಮಗ ಆಗಲಿ ನಿನ್ನ ಗಂಡ ಆಗಲಿ ಒಳಗೆ ಬಾ ಅಂತ ಕರೆಯೋಕ್ಕಿಲ್ಲ. ಎದ್ ಬಾ. ಅವಯ್ಯ ಅಟ್ಟನೆಲ್ಲ ಮಾತಾಡ್ತಾನೆ, ಒಳಗೆ ಬರ್ಲಾ? ಬರಕಿಲ್ಲ, ಹೋಗು. ಅವಯ್ಯ ಅಟ್ಟೆಲ್ಲ ಮಾತಾಡಂಗೆ ಮಾಡಿದ್ಯಾರು ಹೇಳು? ಯಾರು ಯಾರಲ್ಲ ಯಾರು? ನಾನಾ? ನಾವೇ ಬಿಡು. ಇನ್ನೊಬ್ಬ ಬಾಕಿ ಇದೆ ಕಣ್ಲ. ನೀವೆಲ್ಲ ಒಂದೇ ಜಾತಿ ತಗಡಿಗೆ ತೂಗ್ದವ್ರು, ಸಮಕ್ಕೆ ತೂಗ್ತೀರ. ಅಯ್ಯೋ ನೀನೇನಕ್ಕೋ ಅವ್ರುಗಳು ನನ್ನ ಹೋಲ್ಸ್ಕೊಂಡು. ನಾನೇನು ಅವ್ರುಗಳ ಥರ ಎರಡು ತಲೆ ಆಟಗಳು ಆಡೋಕ್ಕಿಲ್ಲ. ಸಾಕು, ಸುಮ್ಮನಿರ್ಲ. ಇರೋ ಒಂದು ತಲೆನೇ ಬುದ್ಧಿ ನೆಟ್ಟಿಗಿಲ್ಲ. ಏನೋ ನನ್ನ ತಮ್ಮ ಜೈಲಿಂದ ಬಂದವನೆ, ಯಾರೋ ದೊಡ್ಡವ್ರನ್ನ ಒಳಗಾಕೊಂಡವನೆ ಅನ್ಕೊಂಡೆ. ಇಷ್ಟೇ ನಿನ್ನ ಯೋಗ್ಯತೆ. ಆ ಪುಟ್ಟಕ್ಕನ್ನು ಮುಗ್ಸಕ್ಕಾಗ್ಲಿಲ್ಲ ನಿನ್ನ ಕೈನಾಗೆ. ಇದೇ ನಿನ್ ತಾಕತ್ತಾ? ಯಾಕೋ ಎಲ್ಲ ನನ್ನ ಕೈನಾಗಿದ್ದಿದ್ರೆ ಇಟ್ಟೆಲ್ಲ ಆಗಕ್ಕೆ ಬಿಡ್ತಿದ್ನ. ಮನ್ಸನ್ ಬುದ್ಧಿನೇ ಆತಯ್ಯ. ಗೆದ್ರೆ ಒಂದ್ ಲೆಕ್ಕ, ಸೋತ್ರೆ ಲೆಕ್ಕಾಚಾರ ಉಲ್ಟಾ ಆಯ್ತದೆ ಅಂತ ನನ್ಗೆ ಸಂತ ಗೊತ್ತೈತೆ. ಇಷ್ಟಕ್ಕೂ ಮೀರಿ ಇಂಥ ಕೆಲಸ ಮಾಡಿದ್ಯಾ ಅಂತ ಹೇಳ್ತಿರೋದು ನಾನಲ್ಲ, ನಿನ್ನ ಗಂಡ ಮತ್ತು ನಿನ್ನ ಮಗ. ಎಲ್ಲೋ ಮಿಸ್ ಹೊಡಿತೈತೆ ಅಂತ ಆ ವೀರಭದ್ರ ಹೆಂಗೆ ಯಾವತ್ತೋ ಹೇಳ್ದೆ. ಆ ವಯ್ಯ ನನ್ನ ಮಾತು ಕೇಳಿಲ್ಲ. ಈ ಲೋಕಲ್ ಹುಡುಗರು ಸವಾಸ ಬೇಡ, ಹೊಸಿ ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ, ಬಾಂಬೆ ಹುಡುಗರನ್ನ ಕರ್ಸು ಅಂತ ಅವತ್ತೇ ಬಡ್ಕೊಂಡೆ. ಆ ವಯ್ಯ ನನ್ನ ಮಾತು ಕೇಳಿಲ್ಲ. ಅಕ್ಕೋ ಆ ಹುಡುಗರೇನಾರು ಇಲ್ಲಿ ಬಂದಿದ್ರೆ ಏಕ್ಮಾರ್ ದೋ ತುಕಡ ಅಂತ ಹೇಳ್ತಾರಲ್ಲ, ಆ ಥರ ಒಂದೇ ಗುಂಡೇಟ್ಗೆ ಆ ಪುಟ್ಟಕ್ಕನ ಕಂಟಿನ ಮುಗಿಸ್ಬಿಟ್ಟಿರೋರು. ಸರಿ, ಈಗ ಯಾಕೆ ಆ ಮಾತು? ಬಾಗಿಲು ಕಾಯ್ದುಬಿಟ್ಟು ಎದುಳಿಕ್ ಬಾ. ನಾ ಬರಕಿಲ್ಲ ಅಂತ ಹೇಳೋದ್ನಲ್ಲ, ಬರಕಿಲ್ಲ, ಹೋಗು. ಅವರಿಗೆ ಧೈರ್ಯ ಇದೆ, ಸಣ್ಣಕ್ಕೆ ಕೈ ಮಾಡ್ತಾನೆ. ಅದಕ್ಕೆ ಹೇಳೋದು, ಮನೆನಾಗಿರೋ ಬೆಕ್ಕನ್ನು ನಂಬೋದು, ಹೊರ್ಗಿನಿಂದ ಬರೋ ನರಿನ ನಂಬಾರ್ದು ಅಂತ. ಅಲ್ಲ, ನಿನಗೆ ಇಷ್ಟು ವರ್ಷ ಆದ್ಮೇಲೆ ಗೊತ್ತಾಯ್ತೆ? ಕೇಡ್ಗಾಲಕ್ಕೆ ನಾಯಿ ಮೊಟ್ಟೆ ಇಕ್ತಂತೆ, ಹಂಗಾಡ್ತಾವ ನೀವಯ್ಯ. ಆಡ್ಲಿ ಹಂಗೂ ಗೊತ್ತೈತೆ ಏನು ಮಾಡಬೇಕು ಅಂತ. ಆದರೂ ನಾ ಪುಟ್ಟಕ್ಕೊಂದು ಸಾಯಿಸೋ ಮಟ್ಟಕ್ಕೆ ಹೋಗ್ಬಾರ್ದಾಯ್ತು. ಅದಕ್ಕೆ ಮಾವ ತಿರುಗಿ ಬಿದ್ನೋ ಏನೋ. ಏನಿಲ್ಲ ಹೇಳ್ದೆ ಮಾವನ. ಹಂಗಾರೆ ನಿನ್ಗಿನ್ನೂ ಅಸಹನದ ಮೇಕೆ ಪ್ರೀತಿ ಐತೆ ಅಂತಾಯ್ತು. ಹೋಗ್ಲಾ, ನೀನು ಅವಳಿಂದ ಹೋಗು, ನಿಮ್ಮ ಭಾವ ಆ ಪುಟ್ಟಕ್ಕನಿಂದ ಹೋಗ್ಲಿ. ನಾನೆಲ್ಲನ ಹಾಳಾಗೋಯ್ತೀನಿ. ನಿಮ್ಮನ್ನು ನಂಬ್ಕೊಂಡಲ್ಲ, ನನ್ಗಾಗ್ಬೇಕಾಗಿದೆ. ಹೋಗ್ಲಾ, ನನ್ನ ಮನೆಯೊಳಗೆ ಬರೋಕ್ಕಿಲ್ಲ. ಅದಕ್ಕೆ ಯಾರೂ ಇಲ್ಲ, ನನ್ಗೆ ಯಾರೂ ಇಲ್ಲ. ಹೋಗ್ರಿ ಎಲ್ರು ಹೊಂಟಾಗಿ. ಅವ ಟೀ ತಗವ.
ನಂಗೆ ಬೇಡ. ತಕೊಳ್ಳವ, ಬೆಳಗಿನಿಂದ ನೀರು ಕುಡಿನಿಲ್ಲ. ನಾನು ಜ್ಯೂಸ್ ಏನಾದರೂ ಬೇಡ ಅನ್ನಲ್ಲ. ನೀನು ಕುಡ್ಕ. ಬೇಡವ. ಎಲ್ಲಿ ಅವಳು ಬರ್ನಿಲ್ವಾ? ಆಸ್ಪತ್ರೆ ಮಾತ್ರ ಅವಳಿಗೆ ಇಷ್ಟ ಆಗಂಗೆ ಆಯ್ಕೆ ಮಾಡಿಬಿಟ್ಟು ಎಲ್ಲೋಗವಳ ನಿನ್ನ ಹೆಂಡ್ರು? ಅದು ಮುಟ್ಟಾಕನ್ ನೋಡಕ್ಕೆ. ಶ್ರೀ 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 ಡಾಕ್ಟರ್ ಏನು ಹೇಳಿದ್ರು? ಮಾವಯ್ಯ ಹೇಗಿದ್ದಾರೆ? ಅವ್ರು ಯೋನು ಹೇಳ್ತಾರೆ, ಅದನ್ನೆಲ್ಲ ನಿಂಗೆ ತಾನೇ ಹೇಳೋದು. ನಿಂಗಲ್ವ ಅವ್ರು ಪರಿಚಯದವ್ರು. ಅವ್ರು ಯೋನು ಹೇಳ್ತಾರ ಕೇಳ್ಕೊಂಡು ಆಮ್ಯಾಕ ಅದನ್ನ ನಮ್ಗೆ ಹೇಳೋದ ಬೇಡವ ಅಂತ ತೀರ್ಮಾನ ತಕ್ಕ. ನೀನನ್ನು ಯಾರು ಇಲ್ಲಿಗೆ ಸೇರ್ಸಕ್ಕೆ ಹೇಳಿತು? ಅತ್ತೆ, ಮಾವಯ್ಯನ ಟ್ರೀಟ್ ಮಾಡ್ತಿರೋ ಡಾಕ್ಟರ್ ಇದೇ ಹಾಸ್ಪಿಟಲ್ನವರು, ಸ್ಪೆಷಲಿಸ್ಟು. ಮಾವಯ್ಯನ ಮೆಡಿಕಲ್ ಹಿಸ್ಟ್ರಿ ಎಲ್ಲ ಅವ್ರಿಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನಮ್ಮನ್ನು ಒಂದು ಮಾತು ಕೇಳ್ದಂಗೆ ಇಲ್ಲಿ ಕರ್ಕೊಂಬಂದ್ಬಿಟ್ರೆ ನೀನು ಏನು ಅನ್ಕೊಂಡಿದ್ಯಾ? ನೀನು ನೋಡೋರ್ ಮುಂದೆ ಸ್ಯಾನೆ ಕಾಳಜಿ ವಹಿಸೋರಂಗೆ ಮಾಡಿ ನಿನಗೆ ಏನು ಬೇಕೋ ಅದನ್ನೇ ಸಾಧಿಸ್ಕತಿಯಲ್ಲ. ನಮ್ಮ ಮುಂದೆ ನಗ್ನಗ್ತಾ ಇದ್ದವ್ರನ್ನ ಆಸ್ಪತ್ರೆ ಸೇರಾಗಿ ಮಾಡಿಬಿಟ್ಟು ಈಗ ಆಸ್ಪತ್ರೆನಾಗೆ ಅವ್ರು ಹೆಂಗ್ ನರಳುತ್ತಾವ್ರೆ ಅಂತ ನೋಡ್ಕೊಂಡು ಹೋಗಕ್ಕೆ ಬಂದ್ಯಾ? ಅವ್ರಿಗ್ಯೋ ನಾನು ಆದ್ರೆ ನೀನು ಅವಳ ಪರ ವಹಿಸ್ಕೊಂಡು ಮಾತಾಡಬೇಡ ಕಂಟಿ. ನಿನ್ನ ಅವ್ವನ ಮಾತು ಕೇಳಿದಿದ್ರೆ ಇವತ್ತು ನಾನಾಗ್ಲಿ ನಿಮ್ಮಪ್ಪ ಆಗ್ಲಿ ಇಲ್ಲಿರ್ಬೇಕಾಗಿಲ್ಲ, ತಿಳ್ಕ. ಡಾಕ್ಟರ್, ಮಾವಯ್ಯ ಹೇಗಿದ್ದಾರೆ? ಬೆಟರ್. ಆ್ಯಕ್ಚುಲಿ ನಿಮ್ಮತ್ತೆ ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕೆ? ಅವ್ರು ನಮ್ಮನ್ನ ಕರೆದ್ಬಿಟ್ಟು ನೋಡ್ದೆ ಮಾತಾಡದೆ ಹಾಸಿಗೆ ಇಟ್ಕೊಂಡಿರೋದಕ್ಕ ಅಲ್ಲ, ಅವ್ರ ಹಳೆ ಟ್ರೀಟ್ಮೆಂಟ್ನ ಬದಲಾಯಿಸಿದ್ದಕ್ಕೆ. ಇಲ್ಲ ಸ್ನೇಹ, ನಿಮ್ಮತ್ತೆ ನಿಮ್ಮ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ ಅನ್ನೋದು ನನಗೆ ಗೊತ್ತು. ಈಗಲೂ ನಾನು ನಿಜ ಹೇಳಲಿಲ್ಲ ಅಂದರೆ ತಪ್ಪಾಗುತ್ತೆ. ಏನು ನಿಜ? ನೀವಿಷ್ಟೆಲ್ಲ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ರು ನಿಮ್ಮ ಗಂಡಂಗೆ ಯಾಕೆ ಸರಿ ಹೋಗಿಲ್ಲ ಗೊತ್ತಾ ನಿಮಗೆ? ನೀವಿಷ್ಟು ದಿನ ತೋರಿಸ್ತಾ ಇದ್ದಿದ್ದ ಡಾಕ್ಟ್ರೇ ಇದಕ್ಕೆ ಕಾರಣ. ಅವ್ರು ಬೇಕು ಅಂತಾನೆ ಹೀಗೆ ಮಾಡಿದ್ದಾರೆ. BP ನಾರ್ಮಲ್ ಆಗಿದೆ. ನಿಮಗೆ ಪ್ಯಾರಲಿಸಿಸ್ ಆಗಿ ಎಷ್ಟು ವರ್ಷ ಆಯಿತು? ಸುಮಾರು 2 ವರ್ಷ ಆಯಿತು ಡಾಕ್ಟ್ರ. ಕಾಲಾಡಿಸಿ. ಆಗಕ್ಕಿಲ್ಲ ಡಾಕ್ಟ್ರ. ಪಾದ ಊರಕ್ಕಾಗುತ್ತಾ? ಇಲ್ಲ, ಕಷ್ಟ ಆಗ್ತೈತೆ, ಆಯೋ ಸಿಗಲ್ಲ. ನೇಹ, ನನಗಿವ್ರು ಟ್ರೀಟ್ಮೆಂಟು, ಚೆಕಪ್ಪು, ಸ್ಕ್ಯಾನಿಂಗು, ಎಕ್ಸ್ರೇ, ಮೆಡಿಸಿನ್ನು ಎಲ್ಲ ಶೇರ್ ಮಾಡಿಬಿಡಿ. ಸರಿ ಡಾಕ್ಟರ್. ಇವ್ರಿಗೆ ಈ ಕೊಡ್ತಿರೋ ಮೆಡಿಸಿನ್ಸ್ ಯಾವುದು? 1 ನಿಮಿಷ ಡಾಕ್ಟರ್. ಇದೇ ಮೆಡಿಸಿನ್ಸ್. ಇದನ್ನ ಯಾವ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿದ್ದು? ಯಾಕೆ ಡಾಕ್ಟರ್? ಟೋಟಲಿ ರಾಂಗ್. ಇವರಿರೋ ಕಂಡೀಷನ್ಗೆ ಈ ಮಾತ್ರೆಗಳನ್ನು ಕೊಡೋ ಹಾಗೆ ಇಲ್ಲ. ಈ ಮಾತ್ರೆಗಳು ರಕ್ತದ ಒತ್ತಡನ ಜಾಸ್ತಿ ಮಾಡ್ತವೆ. ಇದರಿಂದ ಬ್ರೈನ್ ಸ್ಟ್ರೋಕ್ ಆಗೋ ಚಾನ್ಸಸ್ ಇದೆ. ಪ್ಯಾರಲಿಸಿಸ್ ಆದ ತಕ್ಷಣ ಇವರಿಗೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಟ್ಟಿದ್ರೆ ಇವರು ಇಷ್ಟೊತ್ತಿಗೆ ಹುಷಾರಾಗ್ತಾ ಇದ್ರು. ಆ ಡಾಕ್ಟ್ರು ಇವ್ರಿಗೆ ಹುಷಾರಾಗಬಾರ್ದು ಅಂತಲೇ ಈ ಮಾತ್ರೆ ಕೊಟ್ಟಿದ್ದಾರೆ ಅಂತ ನನಗೆ ಅನುಮಾನ ಬರ್ತಾ ಇದೆ. ನಾನು ಈಗಲೇ ಅವ್ರ ಮೇಲೆ ಕಂಪ್ಲೇಂಟ್ ಮಾಡ್ತೀನಿ. ಯಾರು ಅವನ್ನ ಡಾಕ್ಟ್ರು ಅಂತಾರ? ಡಾಕ್ಟರ್ ಪ್ಲೀಸ್, ಈಗ ಬೇಡ. ಈ ವಿಷಯ ಅತ್ತೆ ಗೊತ್ತಾದರೆ ತುಂಬ ನೊಂದ್ಕೋತಾರೆ. ಆದರೆ ಆ ಡಾಕ್ಟರ್ಗೆ ಖಂಡಿತ ಶಿಕ್ಷೆ ಆಗಲೇಬೇಕು. ಬೇರೆ ಪೇಷಂಟ್ಸ್ಗೆ ಹೀಗಾಗಬಾರ್ದು. ಈ ವಿಷಯ ಅತ್ತೆ ಗೊತ್ತಾಗದಿರೋ ಹಾಗೆ ಮ್ಯಾನೇಜ್ ಮಾಡಬೇಕು ಡಾಕ್ಟರ್. ಸರಿ, ಮೊದಲು ಈ ಮೆಡಿಸಿನ್ಸ್ನ ಬಿಸಾಕಿ. ಓಕೆ ಡಾಕ್ಟರ್. ನಾನು ಬರೆದುಕೊಡೋ ಮೆಡಿಸಿನ್ಸ್ನ ಇವತ್ತಿಂದನೇ ಸ್ಟಾರ್ಟ್ ಮಾಡಿ. ಇವಳು ಮಾಡಿದ್ದನ್ನ ಸರಿ ಅಂತ ಸಾಬೀತುಪಡಿಸಕ್ಕೆ ಈಗ ನಮ್ಮ ಡಾಕ್ಟ್ರದೇ ತಪ್ಪು ಅಂತ ಹೇಳ್ತಿದ್ದೀರಾ? ಇಲ್ಲ ಮೇಡಮ್, ನಾನು ಹೇಳ್ತಿರೋದು ನಿಜ. ಮಾಡಿದ್ಯಲ್ಲ ಕಂಟಿ, ಇವಳು ಮನಸ್ಸು ಮಾಡಿದ್ರೆ ಯಾರ ತವ ಯೋನ್ ಬೇಕಾನ ಮಾತಾಡಿಸ್ತಾಳೆ. ಈಟ್ ದಿನ ನಾವು ಅಪ್ಪಯ್ಯನ ತ್ವರಿಸ್ತಿದ್ದ ಡಾಕ್ಟ್ರು ಬೇಕು ಅಂತಲೇ ಹಿಂಗೆಲ್ಲ ಮಾಡೋರಂತೆ. ಇಂಥವೆಲ್ಲ ಇವ್ರುಗಳಿಗೆ ಒಲೆಯೋದಕ್ಕಲ್ಲ,
ಏಯ್ ಇದಕ್ಕೆಲ್ಲ ನೀನೇ ತಾನೇ ಸೂತ್ರಧಾರಿ. ನಿನಗೆ ಹೆಂಗ್ ಬೇಕೋ ಹಂಗಂಗೆಲ್ಲ ಎಲ್ರೂ ಬಳಸ್ಕೊತಿದ್ಯಲ್ಲ. ಅತ್ತೆ ನೀವು ನನ್ನ ನಂಬಿಲ್ಲ ಅಂದ್ರೂ ಪರವಾಗಿಲ್ಲ, ಆದರೆ ಮಾವ ಹೆಂಗೆ ಹಾಸ್ಪಿಟಲಲ್ಲಿ ಒಳ್ಳೆ ಟ್ರೀಟ್ಮೆಂಟೇ ಸಿಗ್ತಾ ಇದೆ. ನೋಡಿ ಡಾಕ್ಟ್ರೆ, ನಮ್ಮ ಯಜಮಾನ್ರನ್ನ ಇಲ್ಲಿಂದ ಬಿಟ್ಟು ಕಳಿಸಿ, ನಾವು ಅವ್ರನ್ನ ಬೇರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀವಿ. ಕಂಟಿ ಅದಕ್ಕೆಲ್ಲ ವ್ಯವಸ್ಥೆನೂ ಮಾಡಲ. ನೀವು ಬೇರೆ ಕಡೆ ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡ್ತೀರಾ ಅಂದರೆ ಕಳಿಸ್ತೀವಿ. ಆದರೆ ನಿಮ್ಮ ಹಳೆ ಡಾಕ್ಟರ್ನ ಬಿಟ್ಟು ಬೇರೆ ಡಾಕ್ಟರ್ ಹತ್ರ ಹೋದರೆ ನಮ್ದೇನೂ ಅಬ್ಜೆಕ್ಷನ್ ಇಲ್ಲ. ಈಟ್ ದಿನ ಇವ್ರನ್ನ ಆ ಡಾಕ್ಟ್ರೆ ಮಾಡ್ಕೊಂಡಿದ್ದು, ಅವ್ರು ತವ ಹೋಗ್ಬೇಡಿ ಅಂತ ನೀವು ನಮಗೆ ಹೇಳ್ಬೇಡಿ. ಇದಕ್ಕೆ ಉತ್ತರ ಇವರೇ ನಿಮಗೆ ಹೇಳಬೇಕು. ಪೇಷಂಟ್ ಮೇಲಿನ ಕಾಳಜಿಯಿಂದ ಇದನ್ನು ಹೇಳ್ತಾ ಇದ್ದೀನಿ, ಮಿಕ್ಕಿದ್ದು ನಿಮಗೆ ಬಿಟ್ಟಿದ್ದು. ಡಾಕ್ಟರ್ ಪ್ಲೀಸ್ ನೀವು ಟ್ರೀಟ್ಮೆಂಟ್ ಕೊಡೋದನ್ನ ನಿಲ್ಲಿಸ್ಬೇಡಿ. ಏಯ್ ನೀನು ಯಾರು ಇದನ್ನೆಲ್ಲ ಹೇಳೋದಕ್ಕೆ? ಅವ್ರ ವಿಷಯ ನನಗಿಂತ ನಿನಗೆ ಗೊತ್ತಾ? ಅವ್ವ ಇವ್ರು ಹೇಳ್ತಿರೋ ದಿಟನ ಇಲ್ಲ ಅಂತ ಒಂದ್ಕಿದ ನೋಡೇ ಬಿಡುಮ್ಮ. ಒಂದ್ ವೇಳೆ ಸುಳ್ಳು ಅಂತ ಆದ್ರೆ ಅಪ್ಪಯ್ಯನ ಈಗಲೇ ಇಲ್ಲಿಂದ ಕರ್ಕೊಂಡು ಹೋಗಮ್ಮ. ಲೇ ಮುಗಿಸಿ ಎಲ್ಲಿದ್ರಲ್ಲ? ಅಪ್ಪ ಹಿಂಗೆ ಚಿಕಿತ್ಸೆ ಕೊಡ್ತಾ ಇದ್ದ ಡಾಕ್ಟರ್ ಮನೆಗೆ ಗೊತ್ತಾನೆ, ಅವ್ರನ್ನ ಬಿರ್ನೆ ಈ ಆಸ್ಪತ್ರೆ ಕರ್ಕೊಂಬಂದ್ರಲ್ಲ, ಬಿರ್ನೆ